ರಾಜ್ಯ ರಾಜಕಾರಣದ ಅಜಾತ ಶತ್ರು ಕಾಂಗ್ರೆಸ್ನ ಪ್ರಮುಖ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಅವರ ಮನೆಯಲ್ಲೇನ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಸದ್ಯ ಮನೆಯೊಳಗೆ ವಿಧಿವಿಧಾನಗಳು ನಡೀತಾ ಇದೆ. ಇನ್ನು ದಾವಣಗೆರೆ ಸೇರಿ ಇಡೀ ರಾಜ್ಯದಲ್ಲಿ ಜನ ಕಂಬನಿ ಮಿಡಿತಾ ಇದ್ದಾರೆ. ದೇಶದಲ್ಲೇ ಅತ್ಯಂತ ಹಿರಿಯ ಶಾಸಕರು ಶಾಮನೂರು. ಕೆಲವೇ ಕ್ಷಣದಲ್ಲಿ ಹೈಸ್ಕೂಲ್ ಮೈದಾನಕ್ಕೆ ಅವರ ಪಾರ್ಥಿವ ಶಿಫ್ಟ್ ಆಗುತ್ತೆ. ಸಂಜೆ 3 ಗಂಟೆಯವರೆಗೂ ಕೂಡ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರುತ್ತೆ. ಸಂಜೆ 4:30ಕ್ಕೆ ಕಲ್ಲೇಶ್ವರ ಮಿಲ್ ತಲುಪುತ್ತೆ ಪಾರ್ಥಿವ. ನಂತರ ಅಂತಿಮ ವಿಧಿವಿಧಾನಗಳು, ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಡೆಯುವುದಕ್ಕಿದೆ. ವೀರಶೈವ ಲಿಂಗಾಯತ ಸಂಪ್ರದಾಯದ ಕ್ರಿಯಾ ಸಮಾಧಿ ಪ್ರಕ್ರಿಯೆಯ ಮುಖಾಂತರ ಅವರ ಅಂತಿಮ ವಿಧಿವಿಧಾನಗಳನ್ನು ನಡೆಸಲಾಗುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಈಗಾಗಲೇ ಲಭ್ಯ ಆಗಿದೆ. ನೋಡ್ತಾ ಇದ್ದೀರಿ, ಇದು ಅವರ ಮನೆಯಲ್ಲಿ ಇವತ್ತು ಬೆಳಗ್ಗೆ ಅಂದರೆ ಮುಂಜಾನೆ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ದಾವಣಗೆರೆಯ ಸುತ್ತಮುತ್ತಲಿನ ಬಹಳಷ್ಟು ಜನ ಅಂತಿಮ ದರ್ಶನವನ್ನು ಪಡೆದರು. ಕೆಲ ರಾಜಕಾರಣಿಗಳು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದರು. ಅವರ ನೆರೆಕರೆಯವರು, ದಾವಣಗೆರೆಯ ಸುತ್ತಮುತ್ತಲಿನವರು, ಅವರ ಉದ್ಯಮ ಸಾಮ್ರಾಜ್ಯದಲ್ಲೇ ಬದುಕು ಕಟ್ಟಿಕೊಂಡಂಥ ಉದ್ಯೋಗಿಗಳು, ಅವರ ಸಮಕಾಲೀನರು, ಸ್ನೇಹಿತರು, ಅದರ ಜೊತೆಗೆ ಅವರಿಂದ ಮಾರ್ಗದರ್ಶನ ಪಡೆದವರು, ಅವರ ಶಾಲೆಯಲ್ಲೂ ಓದಿ ಇವತ್ತು ಸಮಾಜದಲ್ಲಿ ಉತ್ತಮ ಹಂತದಲ್ಲಿರೋರು, ಇವರೆಲ್ಲರೂ ಕೂಡ ಬಂದು ಕಂಬನಿ ಮಿಡಿದ್ರು. ಶತಾಯುಷಿ ಆಗ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು ನಮಗೆ. ಆ ನಿರೀಕ್ಷೆ ಹುಸಿಯಾಯಿತು ಅಂತ ಕಣ್ಣೀರು ಕಂಬನಿ ಮಿಡಿದ್ರು. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಸದ್ಯ ಅವರ ಮನೆಯಲ್ಲಿ ಸಲ್ಲಿಸಬೇಕಾಗಿರುವಂಥ ವಿಧಿವಿಧಾನಗಳು ಏನಿದಾವೆ ಆ ವಿಧಿವಿಧಾನಗಳನ್ನು ನಡೆಸಲಾಗ್ತಾ ಇದೆ. ಸದ್ಯ ಅಂತಿಮ ದರ್ಶನಕ್ಕೆ ಅಲ್ಲಿ ಸಾರ್ವಜನಿಕರಿಗೆ ಅವಕಾಶವನ್ನು ನೀಡಲಾಗ್ತಾ ಇಲ್ಲ. ಬದಲಾಗಿ ಹೈಸ್ಕೂಲ್ ಮೈದಾನದಲ್ಲಿ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಲಾಗಿದೆ. ಸ್ವಲ್ಪ ಹೊತ್ತಲ್ಲ, ಅಂದರೆ 11 ಗಂಟೆ ಹೊತ್ತಿಗೆ, 11-12 ಗಂಟೆ ಹೊತ್ತಿಗೆ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವವನ್ನು ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂಥ ಡೀಟೇಲ್ ಕೂಡ ಸಿಕ್ಕಿದೆ. ನಿವಾಸದಲ್ಲಿ ಶಾಮನೂರು ಸಾರ್ವಜನಿಕ ದರ್ಶನ ಅಂತ್ಯ ಆಗಿದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಕುಟುಂಬಸ್ಥರು ಸದ್ಯ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಪಾರ್ಥಿವವನ್ನು ನಿವಾಸದ ಒಳಗೆ ಕೊಂಡೊಯ್ದು ಪೂಜೆ ಸಲ್ಲಿಸಲಾಗ್ತಾ ಇದೆ. ಪೂಜೆಯ ವಿಧಿವಿಧಾನಗಳು ಮುಗಿದ ಬಳಿಕ ಹೈಸ್ಕೂಲ್ ಮೈದಾನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಮನೆಯ ಬಳಿಗೆ ಸದ್ಯ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಅವರಿಗೆ ತಿಳಿಸಲಾಗ್ತಾ ಇದೆ ಇಲ್ಲಿ ಅವಕಾಶ ಇಲ್ಲ, ಮೈದಾನಕ್ಕೆ ತೆರಳಿ ಎನ್ನುವಂಥ ಸೂಚನೆಯನ್ನು ಕೊಡಲಾಗ್ತಾ ಇದೆ. ಪೊಲೀಸರು ಮನವಿ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಇನ್ನು ಅಂತಿಮ ದರ್ಶನಕ್ಕೆ ಅವಕಾಶ ಇಲ್ಲ, ಬದಲಾಗಿ ನೀವು ಹೈಸ್ಕೂಲ್ ಮೈದಾನಕ್ಕೆ ಬನ್ನಿ, ಅಲ್ಲೇ ಅವಕಾಶವನ್ನು ನೀಡಲಾಗುತ್ತೆ ಅಂತ ತಿಳಿಸಲಾಗ್ತಾ ಇದೆ. ಸ್ವಲ್ಪ ಧಾರ್ಮಿಕ ಕಾರ್ಯಕ್ರಮಗಳು, ಇದು ಫ್ಯಾಮಿಲಿ ಟೈಮ್, ದಯಮಾಡಿ ಸಹಕರಿಸಿ. ಮತ್ತೆ ಇಲ್ಲಿ ನಾವು ಒಳಗಡೆ ಹೋಗ್ತೇವೆ ಅಂತೀವಿ, ಅನಗತ್ಯವಾಗಿ ತೊಂದರೆ ಕೊಡಬೇಡಿ. ಅವರಿಗೂ ಸಹ ಒಂದು ಸ್ಪೇಸ್ ಕೊಡಿ, ಅವಕಾಶ ಕೊಡಿ. ಅಲ್ಲಿವರೆಗೆ ತಾವೆಲ್ಲರೂ ಸಹಕರಿಸಬೇಕು. ಈಗ ಸ್ವಲ್ಪ ಧಾರ್ಮಿಕ ಕಾರ್ಯಕ್ರಮಗಳು, ಇದು ಫ್ಯಾಮಿಲಿ ಟೈಮ್, ದಯಮಾಡಿ ಸಹಕರಿಸಿ. ಮತ್ತೆ ಇಲ್ಲಿ ನಾವು ಒಳಗಡೆ ಹೋಗ್ತೇವೆ ಅಂತೀವಿ, ಅನಗತ್ಯವಾಗಿ ತೊಂದರೆ ಕೊಡಬೇಡಿ. ಅವರಿಗೂ ಸಹ ಒಂದು ಸ್ಪೇಸ್ ಕೊಡಿ, ಅವಕಾಶ ಕೊಡಿ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ರಾಜಕೀಯ ಕ್ಷೇತ್ರದ ಗಣ್ಯಾತಿ ಗಣ್ಯರು ಪಡೆಯೋದಕ್ಕಿದ್ದಾರೆ. ದೆಹಲಿಯಿಂದ CM, DCM, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಇವರು ಆಗಮಿಸೋದಕ್ಕಿದ್ದಾರೆ. ಇನ್ನು BJPಯ ಪ್ರಮುಖ ನಾಯಕರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಅವರು ಪಕ್ಷಾತೀತವಾಗಿ ಸ್ನೇಹಿತರನ್ನು ಸಂಪಾದಿಸಿದವರು, ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿದವರು. ಸಮಾಜದ ಹಿತದೃಷ್ಟಿ ಅಂತ ಬಂದಾಗ ಒಂದು ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ರೀತಿಯ ಆಗು ಹೋಗುಗಳಲ್ಲೂ ಕೂಡ ಶಾಮನೂರು ಅವರ ಪಾತ್ರ ಸಕ್ರಿಯ ಪಾತ್ರ ಇತ್ತು. ಇಡೀ ಮಧ್ಯ ಕರ್ನಾಟಕದ ಮೇಲೆ ತಮ್ಮದೇ ಆದಂಥ ಪ್ರಭಾವವನ್ನು ಬೀರಿದವರು ಶಾಮನೂರು ಶಿವಶಂಕರಪ್ಪ. ದೊಡ್ಡ ಸಂಖ್ಯೆಯ ಅಭಿಮಾನಿ ವರ್ಗ ಇದೆ, ದೊಡ್ಡ ಸಂಖ್ಯೆಯ ಆಪ್ತರಿದ್ದಾರೆ, ಕುಟುಂಬಸ್ಥರು, ನೆಂಟರಿಷ್ಟರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇವತ್ತು ಹೈಸ್ಕೂಲ್ ಮೈದಾನಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರುವಂಥ ಸಾಧ್ಯತೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.